ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ತಿಳ್ಕೊತೀನಿ. ನಾನು ಆರಾಮದೇನಿ. ಲಾಗ್ ಸ್ವಲ್ಪ ಲೇಟ್ ಆಯ್ತು. ಸದ್ಯ ಸ್ಕೂಲಿಗೆ ಬಿಡಾಕಂತೇಳಿ ಹೊಂಟೀವ್ರಿ. ನಮ್ಮ ಕಾಕಾರ ಬಂದಿದ್ರೆ ಅವರ ಬಿಡಾಕೆ ಹೊಂಟಾರಿ. ನಮ್ಮನ್ನ ಸ್ಕೂಲ್ ಮಟ್ಟ ಬಿಡ್ತಾರ್ರಿ. ನಾನೀಗ ಹೋಗಕ್ಕೆ ಒಳ್ಳೆ ಅನ್ನತ್ತಿದ್ರಿ, ರೆಡಿನ ಆಗಿದ್ದಿಲ್ಲ, ಅದಕ್ಕೆ ಲೇಟ್ ಆಯ್ತು. ಒಂದು ಬಾಕ್ಸ್ ರೀ ಇದು, ಚಪಾತಿ ಆಲೂಗಡ್ಡೆ ಪಲ್ಯ ಹಾಕಿಟ್ಟೇನಿ. ಹೋಗತ್ತೀವ್ರಿ ನಾವು ಸ್ಕೂಲಿಗೆ. ಬರೀ ಸ್ಕೂಲಿಗೆ ಹೋದಿಂದ ಸಿಗ್ತೇನಂತ ನೋಡ್ರಿ. ಸ್ಕೂಲಿಗೆ ಹೋಗಾಕ ಒಲ್ಲೆ ಅನ್ನಕತ್ತಾನ. ಇಲ್ಲಿವರೆಗೂ ಬಂದೇವಿ. ಈಗ ನಿನ್ನೆರ ಒಂದು ದಿವ್ಸ ಬಂದ. ಇದ ನೋಡ್ರಿ ನಮ್ಮ ಪಾಪನ ಸ್ಕೂಲ್. ನೋಡ್ರಿ ಈ ಮನೆ ಆಳತಾನ. ಎಲ್ಲರೂ ಫಸ್ಟ್ ಡೇ ಹೇಳ್ತಾರ್ರಿ, ಇವ್ ನಮ್ಮ ಪಾಪು ಸೆಕೆಂಡ್ ಡೇ ಅಳತಾನ್ರಿ. ನಿನ್ನೆ ಖುಷಿಯಾಗಿ ನಾವು ಹೋಗಿದ್ದಾನ್ರಿ. ಇವತ್ತು ಯಾಕೋ ಅಳತಾನ, ಗೊತ್ತಿಲ್ಲ ಯಾಕೆ ಅಳತಾನೇನೋ ರೀ. ಇವ 10 ಗಂಟೆಗೆ ಹೋದವ್ರು. ನಾವು 10 ಗಂಟೆಗೆ ಹೋದಿವ್ರಿ. ನಾವು 11 ಆದ್ರೂ ಅಲ್ಲೇ ಇದ್ದೆ ರೀ ನಾನು. ಯಾಕಂದ್ರೆ ಕುಂದ್ರಾತ ಇದ್ದಿಲ್ರಿ ಅವ. ನಮ್ಮ ಕಾಕಾರು ಸ್ವಲ್ಪ ಹೊತ್ತು ನಿಂತು ರಂಬಿಸಿದ್ರೆ ಆಗ್ಲಿಲ್ರಿ ಕೆಲಸ. ಅವ್ರು ಹೋದ್ರೆ ನಾನು ಅಲ್ಲೇ ಕುಂತು ಅವ್ನು ರಂಬಿಸಿ ಏನರ ಕೊಡಿಸ್ತೇನೆ, ಬೇರೆ ಏನರ ತಂದು ಕೊಡ್ಲೇನ ಅಂದ್ರೆ ಅದಕ್ಕೂ ಬೇಡ ಅನ್ನವ್ರಿ ಅವ. ಬೇಡ, ನನಗೇನು ಬೇಡ, ನಾನು ಮನೆಗೆ ಬರ್ತೇನೆ ಅಂತ ಅನ್ನವ್ರಿ. ಒಂಥರ ಬೇಜಾರು ಅನ್ಸಾತಿತ್ತು ರೀ ನನಗೆ. ಹಂಗೋ ಹಿಂಗೋ ಮಾಡಿ ಅಲ್ಲೇ ಕುಂದ್ರಿಸಿ 11 ಗಂಟೆ ಮ್ಯಾಗ ಅವ್ವನಾರ ಮನೆಗೆ ಬಂದೆ ರೀ ನಾನು. ಅವ್ವನಾರ ಮನೆ ಸಮೀಪ ಆಗ್ತೈತೆ ರೀ ಅಲ್ಲೇ ಅವ್ನ ಸ್ಕೂಲಿಂದ. ಅದಕ್ಕೆ ಅವ್ವನಾರ ಮನೆಗೆ ಬಂದು ಅಲ್ಲೇ ಅಡುಗೆ ಮಾಡಿಕೊಟ್ಟೆ ರೀ ಅವರಿಗೆ. ಒಂದು ಅಡುಗೆ ಮಾಡಿಕೊಟ್ಟೆ. ಅಲ್ಲೇ ಓತ್ರ ಒಂದು ಬ್ಲೌಸ್ ಇತ್ತು, ಅದನ್ನು ಕಟ್ಟಿಂಗ್ ಮಾಡಿದೆ ರೀ. ಆಮೇಲೆ 3 ಗಂಟೆ ಹಾಗೇ ಬಿಡ್ತ್ರಿ. ಇನ್ನು ಸ್ಕೂಲಿಗೆ ಬಂದರೆ ವಾಪಸ್ ಕರ್ಕೊಂಡು ಹೋಗಕ್ಕೆ ಸಾರುನ. ಇದು ಮಠ ರೀ. ಇದು ಮಠ ಶಾಂತೇಶ್ವರ ಮಠ ಅಂತಾರೆ ರೀ ಇದಕ್ಕೆ. ಇಲ್ಲೇ ಮಠದಾಗನ ಸ್ಕೂಲ್ ಐತ್ರಿ. ಅದ ಸ್ಕೂಲ್ ನರ್ಸರಿಯಿಂದ ಸ್ಟಾರ್ಟ್ ಐತ್ರಿ ಇಲ್ಲಿ. ಅಲ್ಲೇ ಸ್ಕೂಲಿಗೆ ಹಾಕಿರ್ತೀವಿ ರೀ ನಾವು. ಎಲ್ಲರೂ ಹಾಕಿರ್ತಾರೆ ರೀ. ನಾನು ಈ ವರ್ಷ ಹಾಕೀನಿ ರೀ ಪಾಪುನ. ನೀವು ನೋಡಿದ್ರೆ ಹೋಗಕ್ಕೆ ತಯಾರ ಇಲ್ರಿಪ್ಪ, ನಾ ಯಾಕೆ ಹೋಗೇನತಾನ. ನೋಡೋಣ್ರಿ ಇನ್ನೊಂದು 2 ದಿವಸ ಹೋದ ಕಿರಿಕಿರಿ ಮಾಡ್ಲಂಗೆ ಹೋದ ಕಳಿಸಿದ್ರಿ. ಇಲ್ಲಾಂದ್ರೆ ಮುಂದಿನ ಸರಿನ ಹಾಕುದ್ರಿ. ಈಗ ನಾನು ಮತ್ತು ಅವ್ವನಾರ ಮನೆಗೆ ಹೋಗ್ತೀನಿ ರೀ. ಯಾಕಂದ್ರೆ ಹೊಳ್ಳೆ ಅಡ್ಡಾಡಕ್ಕೆ ಆಗೋದಿಲ್ರಿಪ್ಪ ನನಗೆ ಮರೆವಾಡದಿಂದ. ಅದಕ್ಕೆ ಅವ್ವನಾರ ಮನೆಗೆ ಹೋದೆ. ಯಾಕಂದ್ರೆ ಸಂತೆ ಐತ್ರಿ ಇವತ್ತು, ಶುಕ್ರವಾರ ಸಂತೆ. ಅದಕ್ಕೆ ಅವ್ವನಾರ ಮನ್ಯಾಗ ಸ್ವಲ್ಪ ಹೊತ್ತು ಕುಂತು ಸಂತೆ ಗಿಂತಿ ಮಾಡ್ಕೊಂಡು ಅಮ್ಮನಾರ ಮನೆಗೆ ಹೋದ್ವಿ ರೀ. ಅಮ್ಮನಾರ ಮನೆಗೆ ಯಾಕೆ ಹೋದ್ವಿ ಅಂದ್ರೆ ಅಲ್ಲೇ ಜೋಳ ತೊಗೋಬೇಕಿತ್ತು ರೀ. ಜೋಳ ಖಾಲಿ ಆಗಿದ್ವು. ಅದಕ್ಕೆ ಅಮ್ಮನಾರ ಮನೆಗೆ ಹೋಗಿ ಜೋಳ ತೊಗೊಂಡು ಲೇಟಾಗಿ ನಮ್ಮ ಮನೆಗೆ ಬಂದ್ವಿ ರೀ ನಾವು. ಟೈಮ್ ಆಗಿತ್ತು 10 ಗಂಟೆ ಆಗಿತ್ತು ರೀ. ಇನ್ನು ಸಂತೆ ಎಲ್ಲ ತೆಗೆದಿಟ್ಟೆ ರೀ ನಾನು. ತೆಗೆದಿಡ್ಬೇಕಲ್ರಿಪ್ಪ ಎಲ್ಲ. ಇಲ್ಲಂದ್ರೆ ಇದಕ್ಕತ್ತಿ ಮನೆ ನೋಡ್ರಿ ಇಲ್ಲಿ ಹೆಂಗೆ ಹರಿವೈತಿ. ಭಾಳ ಹರಿವೈತ್ರಿ. ಜೋಳಗಳ ತೊಗೊಂಬಂದು ಈಗಂತೂ ಕ್ಲೀನ್ ಮಾಡೋ ಪೇಷನ್ಸ್ ನನಗೆ ಇಲ್ಲರಿ. ಕಾಯಿಪಲ್ಲೆ ಅಷ್ಟು ತೆಗೆದಿಟ್ಟೆ. ಇನ್ನು ಮ್ಯಾಗ ಕಸ ಅಷ್ಟು ಗುಡಿಸ್ಕೊಂಡೇನಿ ರೀ. ಬೆಳಿಗ್ಗೆ ಎದ್ದು ಕ್ಲೀನ್ ಮಾಡ್ಕೋತೇನೆ. ಪಾಪು ನಮ್ಮ ಮನೆಯವರು ಮಲ್ಕೊಂಡಾರ್ರಿ. ನಾ ಊಟ ಮಾಡಲಿಲ್ಲ ರೀ, ಹಾಲಷ್ಟು ಕುಡೋದೆ. ಟೈಮ್ ನೋಡ್ರಿ ಇಲ್ಲಿ 11 ಗಂಟೆ ಆಗೈತಿ. ಲಾಗ್ ಎಂಡ್ ಮಾಡ್ತೇನೆ ರೀ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ.